ಬ್ರಹ್ಮನ ಪುತ್ರ ಅಥರ್ವ ಮತ್ತು ಋಷಿ ಕರ್ದಮನ ಪುತ್ರಿ ಚಿಟ್ಟಿಯ ಮಗನೇ ಮಹರ್ಷಿ ದಧೀಚಿ. ಒಂದು ಕಥೆಯ ಪ್ರಕಾರ ವೃತ್ರ ಎಂಬ ಅಸುರನು ದೇವಲೋಕದಿಂದ ಇಂದ್ರನನ್ನು ಹೊರಹಾಕಿದನು. ವೃತ್ರನಿಗೆ ಒಂದು ವರವಿತ್ತು. ಏನೆಂದರೆ, ಆ ದಿನದವರೆಗೆ ತಿಳಿದಿರುವ ಯಾವುದೇ ಆಯುಧ, ಮರ ಅಥವಾ ಲೋಹದಿಂದ ಮಾಡಿದ ಆಯುಧಗಳಿಂದ ಅವನಿಗೆ ಸಾವಾಗಬಾರದೆಂದು. ದೇವಲೋಕವನ್ನು ಉಳಿಸಿಕೊಳ್ಳಲು ಇಂದ್ರ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೊರೆ ಹೋದನು. ಆಗ ವಿಷ್ಣು ಇಂದ್ರನಿಗೆ ಋಷಿ ದಧೀಚಿಯ ಮೂಳೆಗಳಿಂದ ಮಾಡಿದ ಆಯುಧವು ವೃತ್ರನನ್ನು ಸೋಲಿಸುತ್ತದೆ ಎಂದು ಬಹಿರಂಗಪಡಿಸಿದರು. ಹಿಂದೊಮ್ಮೆ ಇಂದ್ರನು ದಧೀಚಿಯ ಶಿರಚ್ಛೇದ ಮಾಡಿದ್ದರೂ ತನ್ನ ಲೋಕವನ್ನು ಉಳಿಸಿಕೊಳ್ಳಲು ಮಹರ್ಷಿಯ ಬಳಿ ಬಂದು ಸಹಾಯ ಕೇಳಿದನು. ದೇವತೆಗಳ ಕೋರಿಕೆಗೆ ದಧೀಚಿ ಸಮ್ಮತಿಸಿದರು. ಆದರೆ ತಾವು ಪ್ರಾಣ ತ್ಯಜಿಸುವ ಮೊದಲು ಎಲ್ಲಾ ಪವಿತ್ರ ನದಿಗಳಿಗೆ ತೀರ್ಥಯಾತ್ರೆ ಮಾಡುವುದಾಗಿ ಬಯಸಿದರು. ಸಮಯ ಉಳಿಸಲು ಇಂದ್ರನು ಎಲ್ಲಾ ನದಿಗಳ ನೀರನ್ನು ನೈಮಿಷಾರಣ್ಯಕ್ಕೆ ತಂದು ಋಷಿಯ ಆಸೆ ಪೂರೈಸಿದನು. ದಧೀಚಿಯು ಯೋಗಶಕ್ತಿಯಿಂದ ಪ್ರಾಣತ್ಯಾಗ ಮಾಡಿದರು. ನಂತರ ದೇವತೆಗಳು ಅವರ ಬೆನ್ನುಮೂಳೆಯಿಂದ ವಜ್ರಾಯುಧವನ್ನು ರೂಪಿಸಿದರು. ಇಂದ್ರನು ಅದರಿಂದ ವೃತ್ರನನ್ನು ಸೋಲಿಸಿ ದೇವಲೋಕವನ್ನು ಹಿಂಪಡೆದನು. ಲೋಕದ ಒಳಿತಿಗಾಗಿ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ ದಧೀಚಿಯ ನಿಸ್ವಾರ್ಥತೆ ಅಪರಿಮಿತವಾದದ್ದು.